ಪ್ರಜ್ವಲ್, ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಹಾಗೂ ಚೇತನ್ಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಹಾಸನದ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 14 ದಿನಗಳ ಜೇಸಿಗೆ ಕಳಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಜುಡಿಷಿಯಲ್ ಕಸ್ಟಡಿಗೆ ಸಂಬಂಧಪಟ್ಟಂತಹ ಮಾಹಿತಿ ನಾವು ಕೊಡ್ತಾ ಇದ್ವಿ. ಇಷ್ಟು ದಿನ ಅವರು SIT ವಶದಲ್ಲಿದ್ರು. ಸೊ ಅವರ ಕಸ್ಟಡಿಯ ಅವಧಿ ಮುಗಿದ ಬೆನ್ನಲ್ಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಸೊ ಕೋರ್ಟ್ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯನ್ನ ವಿಧಿಸಿ ಆದೇಶವನ್ನ ಹೊರಡಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹಳ ತೀರಾ ಇತ್ತೀಚೆಗಷ್ಟೇ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆಮೇಲೆ ಬಹಳ ಗುರುತರ ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬಂದಿತ್ತು. ನವೀನ್, ಕಾರ್ತಿಕ್ ಹಾಗೂ ಇನ್ನಿತರರು ಸೇರ್ಕೊಂಡು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋ ಕೆಲಸವನ್ನು ಮಾಡಿದ್ರು ಅನ್ನೋದು ಇವರ ಮೇಲೆ ಕೇಳಿ ಬಂದಂತಹ ಅತಿ ದೊಡ್ಡ ಅಪವಾದ. ಈ ಅಪವಾದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಅವ್ರನ್ನ ಇತ್ತೀಚೆಗಷ್ಟೇ ಬಂಧಿಸಿದ್ರು. ಅವರು ಕೋರ್ಟ್ಗೆಲ್ಲ ಹೋಗಿ ನಿರೀಕ್ಷಣಾ ಜಾಮೀನೆಲ್ಲ ಹಾಕೊಂಡ್ರು. ಅದೆಲ್ಲ ವಜಾ ಆಯಿತು. ಹೈಕೋರ್ಟ್ಗೂ ಕೂಡ ಮೊರೆ ಹೋಗಿದ್ರು. ಅದಾದ ಬೆನ್ನಲ್ಲೇ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಕೂಡ ಮಾಡಲಾಯಿತು. ನವೀನ್ ಹಾಗೂ ಚೇತನ್ಗೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹಾಸನ ಕೋರ್ಟ್ ಇಂದ ಈ ಆದೇಶ ಬಂದಿರೋದು. ಮೊದಲು ಸ್ಥಳೀಯ ಕೋರ್ಟ್ನಲ್ಲೇ ಅವರು ಲೀಗಲ್ ರೆಮಿಡಿಗೂ ಕೂಡ ಎಡತಾಕಿದ್ರು. ಬಟ್ ಅದು ಸಕ್ಸಸ್ ಆಗಿರಲಿಲ್ಲ. ಫೈನಲ್ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ರು. ಕಸ್ಟಡಿ ಅವಧಿ ಮುಗಿದ ಬೆನ್ನಲ್ಲೇ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಟೋಟಲ್ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಪ್ರಜ್ವಲ್, ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಈಗಾಗಲೇ ಈ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರ್ಯಾರಿಗೆ ವಿಚಾರಣೆಯ ಬಿಸಿ ಸಿಕ್ಕಿದೆ, ಜೊತೆಗೆ ಯಾರ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ, ಯಾರ್ಯಾರನ್ನ ಜೇಸಿಗೆ ಕಳಿಸಿದ್ದಾರೆ, ಎಲ್ಲವೂ ಕೂಡ ಕಣ್ಮುಂದೆನೇ ಇದೆ.